ದೃಶ್ಯಂ 3 ಜೀತು ಜೋಸೆಫ್ ಮತ್ತು ಹೆಸರಾಂತ ನಟ ಮೋಹನ್ ಲಾಲ್ ಅವರ ಕಾಂಬಿನೇಷನಲ್ಲಿ ಮೂಡಿಬಂದಂತಹ ಸಿನಿಮಾ. ನೀವು ಆಲ್ರೆಡಿ ದೃಶ್ಯಂ 3 ಅನೌನ್ಸ್ ಆಗೋಕ್ಕೆ ಮುಂಚೆನೇ ದೃಶ್ಯಂ 1 ಆ್ಯಂಡ್ 2 ನೋಡಿದ್ದೀರ. ಮತ್ತು ಈ ಥರನೂ ಒಬ್ಬ ಸಾಧಾರಣ ಮನುಷ್ಯ ತನ್ನ ಫ್ಯಾಮಿಲಿಯನ್ನು ಉಳಿಸ್ಕೊಳ್ಳೋಕ್ಕೆ ಏನೆಲ್ಲ ಕ್ರಿಯೇಟಿವ್ ಆಗಿ ಬ್ರಿಲಿಯಂಟಾಗಿ ಯೋಚನೆ ಮಾಡ್ತಾನೆ ಅಂತ ನೋಡಿ ಬೆಚ್ಚಿ ಬೆರಗಾಗಿದ್ದೀರ. ದೃಶ್ಯಂ 1 ಸಿನಿಮಾ ಮೊದಲನೇದಾಗಿ ಮಲಯಾಳಂ ಭಾಷೆಯಲ್ಲಿ 2013ರಲ್ಲಿ ರಿಲೀಸ್ ಆಯಿತು. ಈ ಸಿನಿಮಾವನ್ನು ತದನಂತರ 6 ಭಾಷೆಗಳಲ್ಲಿ ರೀಮೇಕ್ ಮಾಡಿ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ದೃಶ್ಯಂ 3 ಅನೌನ್ಸ್ ಮಾಡಿದಾಗ ಈಗಾಗಲೇ ಸ್ಟೋರಿ ಮುಗ್ದೋಗಿದೆ ಮತ್ತೆ ಕತೆ ಎಳಿತಿದ್ದಾರಲ್ಲ ಅಂತ ಕೆಲವೊಂದಷ್ಟು ಜನರಿಗೆ ಅನಿಸಿದ್ದು ನಿಜ. ಬಟ್ ದೃಶ್ಯಂ 2ನಲ್ಲಿ ಕ್ಲೈಮ್ಯಾಕ್ಸ್ ಕನ್ಫ್ಯೂಷನಲ್ಲಿ ಇಟ್ಟಿದ್ದು ಅದು ಮುಗ್ದಿದೆಯೋ ಅಥವಾ ಇಲ್ವೋ, ಈ ಸ್ಟೋರಿ ಇನ್ನೂ ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ ಅನಿಸಿದ್ದು ನಿಜ. ಈ ಸಿನಿಮಾ ನೋಡಿದ ನಮಗೆ ದೃಶ್ಯಂ 3 ಕಂಪೇರ್ ಮಾಡಿದರೆ ಫಸ್ಟ್ ಪಾರ್ಟ್ ಅವ್ರ ಫ್ಯಾಮಿಲಿ ಸರ್ವೈವ್ ಮಾಡಿಕೊಳ್ಳೋಕ್ಕೆ ಒಬ್ಬ ಜವಾಬ್ದಾರಿಯುತ ಮನೆ ಯಜಮಾನ ಏನೆಲ್ಲ ಮಾಡ್ತಾನೆ ಅದನ್ನ ತೋರಿಸಿದ್ರು. ಇನ್ನು ಸೆಕೆಂಡ್ ಹಾಫಿಗೆ ಬಂದರೆ ಮೈಂಡ್ ಗೇಮ್ಸ್ ಯೂಸ್ ಮಾಡಿ ಆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ನ ಹೇಗೆ ಸಿಕ್ಕಾಕೊಳ್ಳದಿರೋ ಥರ ಬರೀತಾನೆ ಅನ್ನೋದನ್ನು ತೋರಿಸಿದ್ರು. ಈಗ ದೃಶ್ಯಂ 3ಯಲ್ಲಿ ಅವೆರಡನ್ನ ಬಿಟ್ಟು ಜೀತು ಜೋಸೆಫ್ ಅವರು ಎಮೋಷನ್ ಆ್ಯಂಡ್ ಸೈಕಾಲಜಿಕಲ್ ಫೇಸ್ನ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು. ದೃಶ್ಯಂ 3 ಫ್ಲಾಟ್ಗೆ ಹೋಗೋಕ್ಕೆ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳುತ್ತಾ, ದೃಶ್ಯಂ 3ಯಲ್ಲಿರುವ ಕಥಾನಾಯಕ ನಮ್ಮ ಜಾರ್ಜ್ ಕುಟ್ಟಿ. ಈಗ ಇವನು ಸಾಮಾನ್ಯ ಮನುಷ್ಯ ಅಲ್ಲ, ಒಬ್ಬ ಮೂವಿ ಪ್ರೊಡ್ಯೂಸರ್. ಇವನು ಪ್ರೊಡ್ಯೂಸ್ ಮಾಡಿರುವಂಥ ಫಸ್ಟ್ ಫಿಲಮ್ ಸೂಪರ್ ಹಿಟ್ ಆಗಿರುತ್ತೆ. ಆದರೆ ನಮ್ಮ ಕಥಾನಾಯಕನಿಗೆ ಅದರ ಬಗ್ಗೆ ಸಂತೋಷನೇ ಇಲ್ಲ. ಅವನು ಮಾಡಿರುವಂತಹ ತಪ್ಪಿಗೆ ಅವನು ಜೈಲಿಗೆ ಹೋಗಿಲ್ಲ. ಆದರೆ ಅವನಿಗೆ ಯಾವಾಗಾದರೂ ಅಥವಾ ಯಾರಿಂದಲಾದರೂ ಕೇಸ್ ರೀಓಪನ್ ಆದರೆ ತಾನು ಜೈಲಿಗೆ ಹೋಗ್ತೇನೆ ಅನ್ನೋ ಭಯ ಅವನಲ್ಲಿರುತ್ತೆ. ಅಲ್ಲಿಂದ ನೆಕ್ಸ್ಟ್ ಏನಾಯಿತು? ಕೇಸ್ ರೀಓಪನ್ ಆಯಿತಾ? ಅದಕ್ಕೆ ಬೇಕಾದಂತಹ ಸುಳಿವು ಸಿಕ್ತಾ? ಜಾರ್ಜ್ ಕುಟ್ಟಿ ಕುಟುಂಬಕ್ಕೆ ಶಿಕ್ಷೆ ಸಿಕ್ತಾ ಅಥವಾ ಇಲ್ವಾ ಅನ್ನೋದನ್ನು ನೀವು ಸಿನಿಮಾನೇ ನೋಡಿ ತಿಳ್ಕೊಬೇಕು. ಇದೆಲ್ಲ ಬಿಟ್ಟು ಈ ಸಿನಿಮಾದ ಪಾಸಿಟಿವ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಪಾಯಿಂಟ್ ಹೇಳೋದಾದರೆ, ಒಬ್ಬ ನಾರ್ಮಲ್ ಕೇಬಲ್ ಆಪರೇಟ್ ಆಗಿರುವಂತಹ ಜಾರ್ಜ್ ಕುಟ್ಟಿ ಹೇಗೆ ಪ್ರೊಡ್ಯೂಸರ್ ಆಗಿ ಅವನ ಪಾತ್ರನ ಬಿಲ್ಡ್ ಮಾಡ್ತಾರೆ, ಮಾಡಿರುವಂತಹ ರೀತಿ. ಫಿಲಮ್ ರಿಲೀಸ್ ಆಗಿ ಹಣ ಬಂದಿದ್ದರೂ ಕೂಡ ಅದನ್ನು ಅವನ ಮನಸ್ಸಿನಂಥ ಗಿಲ್ಟ್, ಭಯ, ನೆಕ್ಸ್ಟ್ ಏನು ಮಾಡೋದು ಅನ್ನೋ ಕ್ಯಾಲ್ಕುಲೇಷನ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಆ ಪಾತ್ರದ ಡಿಗ್ನಿಟಿ ಮತ್ತು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ನ ಮೋಹನ್ ಅವರು ಎಫರ್ಟ್ಲೆಸ್ ಆಗಿ ಫುಲ್ ಆಫ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಂದು ಸೀನ್ಗಳಲ್ಲಿ ಮೋಹನ್ ಲಾಲ್ ಅವರು ಆ್ಯಕ್ಟಿಂಗಲ್ಲಿ ಮಾಸ್ಟರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಕಥೆನ ತುಂಬ ಬೇಗ ಅಥವಾ ನಿಧಾನಕ್ಕೆ ಓಡಿಸ್ದೆ ಎಲ್ಲ ಪಾತ್ರಗಳು ಮತ್ತು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಮತ್ತೆ ತೋರಿಸ್ದೆ ಸೆಟಪ್ ಮಾಡಿರುವಂತಹ ರೀತಿ. ಮತ್ತು ಇದೆಲ್ಲ ರಿಪೀಟ್ ಮಾಡದೆ ಆಡಿಯನ್ಸ್ಗೆ ಎಲ್ಲೂ ಬೇಜಾರಾಗದಿರೋ ರೀತಿ ಈ ಸಿನಿಮಾವನ್ನು ತೆಗೆದಿದ್ದಾರೆ. ಫಸ್ಟ್ ಹಾಫ್ ಫಿಲಮ್ ಯಾವ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಲ್ಲದೆ ಕ್ಯಾಶುಯಲ್ ಆಗಿ ಮಧ್ಯ ಕೆಲವೊಂದು ಕಾಮಿಡಿ ಸೀನ್ಸನ್ನು ಕೂಡ ಹಾಕಿದ್ದಾರೆ. ಆದರೆ ಆ ಕೆಲವೊಂದು ಕಾಮಿಡಿ ಸೀನ್ಸ್ ಸಖತ್ತಾಗಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಕೆಲವೊಂದು ವಿಷಯ ಮತ್ತು ಸೀನ್ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ಅಗೇನ್ ಆ್ಯಂಡ್ ಅಗೇನ್ ಅವರು ಸೇಮ್ ಪ್ರೋಸೆಸ್ನಲ್ಲಿ ಹೋಗ್ತಾ ಇರುತ್ತೆ. ಅದರಿಂದ ಫ್ಯಾಮಿಲಿ ಮತ್ತೆ ಟೆನ್ಷನ್, ಭಯಕ್ಕೆ ಒಳಗಾಗೋದು ನಮಗೆ ಈ ಸೀನಲ್ಲಿ ನಮ್ಮ ಪೇಷನ್ಸ್ ಚೆಕ್ ಮಾಡೋಕೊಳ್ಳೋ ಥರ ಮಾಡುತ್ತೆ. ಬಟ್ ಇಂಟರ್ವಲ್ ಮುಂಚೆ ಬರುವಂತಹ ಟ್ವಿಸ್ಟ್ ಒಂದೇ ಸಲ ಸಿನಿಮಾ ಡಿಫ್ರೆಂಟ್ ಎನರ್ಜಿ ಫೇಸ್ಗೆ ಕ್ಯಾರಿ ಮಾಡ್ತಾ ಇರುತ್ತೆ. ಇನ್ವೆಸ್ಟಿಗೇಷನ್ ಆ್ಯಂಡ್ ಟೆನ್ಷನ್ ಪಾರ್ಟ್ 1 ಪಾರ್ಟ್ 2ಗಿಂತ ಇನ್ನೂ ಡೇಂಜರಸ್ ಆಗಿ ಹೋಗ್ತಾ ಇರುತ್ತೆ. ಜಾರ್ಜ್ಗೆ ಎದುರಿರೋ ಚಾಲೆಂಜಸ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಬರುವಂತಹ ಟ್ವಿಸ್ಟ್ ಆ್ಯಂಡ್ ಟರ್ನ್ ಎಷ್ಟು ಸಲ ನೋಡಿ ಹೊಗಳೋದು ಕಮ್ಮಿನೇ. ದೃಶ್ಯಂ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಯಾವಾಗಲೂ ಶಾಕ್ ಕೊಡೋ ರೀತಿಯೇ ಇರುತ್ತೆ. ಆ ಶಾಕಿಂಗ್ ಸೀನ್ಸ್ ಸಕ್ಸಸ್ ಹೊಂದಿದೆ. ಇಲ್ಲಿ ಕೂಡ ಶಾಕಿಂಗ್ ಪಾಯಿಂಟ್ ಚೆನ್ನಾಗಿ ವರ್ಕ್ ಆಯಿತು. ಟೆಕ್ನಿಕಲ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸಿನಿಮಾಗಳಲ್ಲಿ ಸೂಪರ್ ಆಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಕನ್ನಡ ಡಬ್ಬಿಂಗ್ನಲ್ಲಿ ಕೂಡ ದೃಶ್ಯಂ 3 ರಿಲೀಸ್ ಆಗಿದ್ದು ಮೋಹನ್ ಲಾಲ್ ಅವರು ಸ್ವತಃ ವಾಯ್ಸ್ ಕೊಟ್ಟಿರೋದ್ರಿಂದ ಸೂಪರ್ ಆಗಿ ಫೀಲ್ ಕೊಡುತ್ತೆ. ಕಂಪೇರ್ ಟು ದೃಶ್ಯಂ 1 ಆ್ಯಂಡ್ 2, ದೃಶ್ಯಂ 3 ಫಸ್ಟ್ ಹಾಫ್ಗಿಂತ ಇನ್ನೂ ಬೆಟರ್ ಆಗಬೇಕಿತ್ತು. ಯಾಕಂದರೆ ಫಸ್ಟ್ ಹಾಫ್ ಯಾವುದೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರಲ್ಲ. ಸಸ್ಪೆನ್ಸ್ ಕೂಡ ತುಂಬ ಲೈಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಶಾಕ್ ವ್ಯಾಲ್ಯೂ ತುಂಬ ಆತುರದಿಂದ ಮುಗಿಸಿದ್ರು ಅನಿಸುತ್ತೆ. ಅಲ್ಲಿ ಇನ್ನಷ್ಟು ಟೈಮ್ ಕೊಟ್ಟು ಕ್ರಿಯೇಟಿವ್ ಆಗಿ ಸ್ಕ್ರೀನ್ ಟೈಮ್ನ ಯೂಸ್ ಮಾಡ್ಬೋದಿತ್ತು. ಓವರ್ ಆಲ್ ಈ ಸಿನಿಮಾವನ್ನು ದೃಶ್ಯಂ 1 ಆ್ಯಂಡ್ 2 ನೋಡಿದವರಿಗೆ ಗುಡ್ ಮೂವಿ ಅಂತ ಹೇಳುತ್ತಾ, ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡುವಂತಹ ಈ ಸಿನಿಮಾವನ್ನು ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ನೋಡಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.